ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿಗಾರ ನ್ಯೂಸ್. ನಾನು ತೇಜಸ್ವಿನಿ. ಸಿಎಂ ಸುವೇಂದು ಅಧಿಕಾರಿ ಕಟ್ಟುನಿಟ್ಟಿನ ಆದೇಶ. ಮಂದಿರ ಮಸೀದಿಗಳಲ್ಲಿ ಜೋರಾಗಿ ಧ್ವನಿವರ್ಧಕ ಬಳಸುವಂತಿಲ್ಲ. ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಸರ್ಕಾರ ತನ್ನ ಕೆಲಸವನ್ನ ಅತ್ಯಂತ ಚುರುಕಿನಿಂದ ಪ್ರಾರಂಭಿಸಿದೆ. ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚಿನ ಮಹತ್ವದ ನಿರ್ದೇಶನಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಧಾರ್ಮಿಕ ಸ್ಥಳಗಳಲ್ಲಿ ಧ್ವನಿವರ್ಧಕ ಬಳಕೆ ನಿಯಂತ್ರಣ ಮತ್ತು ಚುನಾವಣೆ ನಂತರ ಹಿಂಸಾಚಾರ ಪ್ರಕರಣದ ಮರುತನಿಖೆ. ರಾಜ್ಯ ಸಚಿವಾಲಯ ನಬನ್ನದಲ್ಲಿ ಸೋಮವಾರ ಸಭೆ ನಡೆಸಿದ ಸಿಎಂ ಕಾನೂನು ಸುವ್ಯವಸ್ಥೆಗೆ ಒಂದಷ್ಟು ಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಆದೇಶವನ್ನ ಹೊರಡಿಸಿದ್ದಾರೆ. ಮಂದಿರ ಮತ್ತು ಮಸೀದಿಗಳಲ್ಲಿ ಯಾವುದೇ ಧ್ವನಿವರ್ಧಕ ಶಬ್ದವು ಹೊರಗೆ ಬರದಂತೆ ತಡೆಗಟ್ಟಲು ಆವರಣದ ಹೊರಗೆ ಯಾವುದೇ ಶಬ್ದಗಳು ಬರಬಾರದು ಎಂಬ ಆದೇಶವನ್ನ ಹೊರಡಿಸಿದ್ದಾರೆ. ವಿಶೇಷ ಸಂದರ್ಭದಲ್ಲಿ ರಸ್ತೆ ಬಂದು ಮಾಡಿ ಪ್ರಾರ್ಥನೆ ಮಾಡುವುದು ನಿಷೇಧವಾಗಿದೆ. ಹಾಗೂ ಚುನಾವಣೆಯ ನಂತರ ನಡೆದಂತಹ ಒಂದಿಷ್ಟು ಹಿಂಸಾಚಾರ ಪ್ರಕರಣಗಳನ್ನು ಮರುತನಿಖೆ ಮಾಡಲು ಆದೇಶ ಹೊರಡಿಸಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಅಭ್ಯರ್ಥಿಗಳ ವಯೋಮಿತಿಯನ್ನು 40ರಿಂದ 35ಕ್ಕೆ ಹೆಚ್ಚಿಸಲಾಗಿದೆ. ಹಾಗೂ ಮೇ 1ರಿಂದ ಮಹಿಳೆಯರಿಗೆ ಖಾಸಗಿ ಬಸ್ಸಿನಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನ ಘೋಷಿಸಿದ್ದಾರೆ. ಜಾನುವಾರುಗಳ ಕಳ್ಳ ಸಾಗಾಣಿಕೆ ಮತ್ತು ಕಸಾಯ ಕಾರ್ಖಾನೆಗಳನ್ನ ಮುಚ್ಚುವಂತೆ ಪೊಲೀಸರಿಗೆ ಆದೇಶ ನೀಡಲಾಗಿದೆ. ಇದಿಷ್ಟು ಈ ಹೊತ್ತಿನ ನ್ಯೂಸ್. ನೋಡ್ತಾ ಇರಿ ಸುದ್ದಿಗಾರ ನ್ಯೂಸ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.